ನಮಸ್ಕಾರ ಸ್ನೇಹಿತರೆ. ಬಾಲ್ಯದಲ್ಲಿ ನಾವೆಲ್ಲ ಓದಿದ್ವಲ್ಲ, ಆ ಅಧ್ಯಾಯಗಳನ್ನು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ಅದೇ ಇತಿಹಾಸ ಅಂದ್ಕೊಂಡು ತೆಪ್ಪಗಿದ್ವಿ. ಸುಮಾರು 20-30 ವರ್ಷಗಳ ನಂತರ ಅದರಲ್ಲಿರುವ ಕಾನ್ಸ್ಪರಸಿ ಈಗ ಅರ್ಥ ಆಗ್ತಾ ಇದೆ. ಅಕ್ಬರ್ ದಿ ಗ್ರೇಟ್ ಅಂತ ಓದಿದ್ವಿ, ಭಾರತವನ್ನು ಕಂಡುಹಿಡಿದವನು ವಾಸ್ಕೋ ಡ ಗಾಮ ಅಂದ್ಕೊಂಡ್ವಿ, ಅಲೆಕ್ಸಾಂಡರ್ ಜಗತ್ತನ್ನೇ ಗೆದ್ದಿದ್ದ ಅಂದ್ಕೊಂಡಿದ್ವಿ. ಇನ್ಫ್ಯಾಕ್ಟ್ ಬದುಕು ಅನ್ನೋ ಡೆಫಿನೇಷನ್ ಅವನಿಗೆ ಮನನವಾಗಿದ್ದೇ ಭಾರತದಿಂದ. ಶಿವಾಜಿ ಬಗ್ಗೆ 4 ಲೈನ್ ಮಾತ್ರ ಓದೋದಕ್ಕಿದ್ದದ್ದು. ರಾಣಾ ಪ್ರತಾಪ್ ಸಿಂಹ ಪಠ್ಯದ ಒಳಗಡೆ ಬರಲೇ ಇಲ್ಲ. ಇತಿಹಾಸದ ಸಮಗ್ರತೆಯ ಅರಿವು ಇದ್ದಿದ್ದರೆ ಚಿಕ್ಕ ವಯಸ್ಸಿನಲ್ಲೇ ವಿಚಾರಗಳು ದಿಕ್ಕು ಬದಲಿಸ್ಕೊಳ್ತಿದ್ವು. ಅದೊಂಥರ ಸ್ಟ್ರಾಟರ್ಜಿ. ಎಲ್ಲಿ ವಾಯ್ಸ್ ರೈಸ್ ಆಗಬೇಕಿತ್ತು ಅಲ್ಲಿ ಆಗಲೇ ಇಲ್ಲ, ಯಾವಾಗ ಡೌನ್ ಆಗಬೇಕಿತ್ತು ಅಲ್ಲಿ ತುಂಬ ವಿಜೃಂಭಣೆ ಇತ್ತು. ಬಿಡಿ, ಆಗಿದ್ದಾಗೋಯ್ತು. ಸದ್ಯದ ಪರಿಸ್ಥಿತಿಗೆ ಬರೋಣ. 13 ವರ್ಷಗಳ ಹಿಂದೆ ಸೌಜನ್ಯಳ ಹತ್ಯೆ ಬರ್ಬರವಾಯಿತು. ಎಂಥದೇ ಹೃದಯ ಇದ್ದರೂ ಕಂಪಿಸಲೇಬೇಕು. ಅದನ್ನು ವಿಸ್ತಾರವಾಗಿ ಸಮೀರ್ ಎಂ.ಡಿ ಹೇಳಿಯೂ ಆಯಿತು. ಆ ಹೇಳಿಕೆ ಬಗ್ಗೆ ಪರ ವಿರೋಧಗಳು ವ್ಯಾಪಕವಾಗಿ ನಡೀತಿದೆ. ಈ ಬಗ್ಗೆ 2-3 ಅಂಶಗಳನ್ನು ಹಂಚಿಕೊಳ್ಬೇಕು ಅಂತ ಅನ್ನಿಸ್ತು. ನಾನು ಈಗಲೇ ಹೇಳಿಬಿಡ್ತೀನಿ, ಮತ್ತೆ ರಿಪೀಟ್ ಮಾಡೋ ಅಗತ್ಯ ಇಲ್ಲ. ಸೌಜನ್ಯಳ ಸಾವಿನ ಹಿಂದೆ ಅದೆಂಥದೇ ಪ್ರಭಾವಿ ಮೇಧಾವಿ ವ್ಯಕ್ತಿ ಇರಲಿ, ಅವನಿಗೆ ಮಾನಸಿಕವಾಗಿ ದೈಹಿಕವಾಗಿ ಅಷ್ಟೇ ಅಲ್ಲ ದೈವಿಕವಾಗಿಯೂ ಶಿಕ್ಷೆ ಆಗಲೇಬೇಕು, ಆಗಲಿ ಅಂತ ಪ್ರಾರ್ಥಿಸ್ತೀನಿ. ಇನ್ನು ಸಮೀರ್ ವಿಡಿಯೋ, ಯಾವುದೇ ಘಟನೆ ಇರಲಿ ಅದನ್ನು ಎಲ್ಲ ಮುಖಗಳಿಂದಲೂ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಲೇಬೇಕು. ಒಂದು ಸೂತ್ರ ಇದೆ, ದುರುದ್ದೇಶದಿಂದ ಕೂಡಿದ ಸತ್ಯ ಸುಳ್ಳಿಗಿಂತ ಅಪಾಯಕಾರಿ ಅಂತೆ. ಹೇಗೆ? ಇದೇ ಸಮೀರ್ ಎಂ.ಡಿ ಮಾಡಿದ 2 ವಿಡಿಯೋಗಳನ್ನು ಆರಿಸ್ಕೊಳ್ಳೋಣ. ಒಂದು ವಕ್ಫ್ ಬೋರ್ಡ್ ಎಕ್ಸ್ಪೋಸ್ಡ್, 2 ಧರ್ಮಸ್ಥಳ ಹಾರರ್. ವಕ್ಫ್ ಬೋರ್ಡ್ ಎಕ್ಸ್ಪೋಸ್ಡ್ ಅನ್ನೋ 13 ನಿಮಿಷ 38 ಸೆಕೆಂಡ್ನ ವಿಡಿಯೋದಲ್ಲಿ ವಕ್ಫ್ ಬಗ್ಗೆ ಮಾತಾಡಿದ್ದು 1 ನಿಮಿಷ 10 ಸೆಕೆಂಡ್ಗಳು ಮಾತ್ರ. ಉಳಿದ 12 ನಿಮಿಷ 28 ಸೆಕೆಂಡ್ಗಳು ವಿಷಕಾರಿದ್ದು ಚಕ್ರವರ್ತಿ ಸೂಲಿಬೆಲೆಯವರ ಬಗ್ಗೆ. ಇನ್ನು ಧರ್ಮಸ್ಥಳ ಹಾರರ್ ಅನ್ನೋ 39 ನಿಮಿಷ 8 ಸೆಕೆಂಡ್ನ ವಿಡಿಯೋದಲ್ಲಿ 39 ನಿಮಿಷವೂ ಮಾತಾಡಿದ್ದು ಧರ್ಮಸ್ಥಳದ ಬಗ್ಗೆಯೇ ಹೊರತು ಶ್ರದ್ಧಾಳನ್ನು 35 ಪೀಸ್ ಮಾಡಿದ್ನಲ್ಲ, ಯಾರು? ಗೌಡ್ರು ಅಲ್ಲ, ಆ ಗಿಡುಗ. ಅವನ ಬಗ್ಗೆ 1 ನಿಮಿಷ ಕೂಡ ಇಲ್ಲ. ಇವೆರಡೂ ವಿಡಿಯೋ ಮತ್ತು ಟೈಟಲ್ಗಳ ಬ್ಯಾಲೆನ್ಸಿಂಗ್ ಚೆಕ್ ಮಾಡಬೇಕಾದ್ರೆ ಬಾಲ್ಯದ ಪಠ್ಯಗಳಿಗೆ ವಾಪಸ್ ಬನ್ನಿ. ಎಲ್ಲಿ ವಾಯ್ಸ್ ರೈಸ್ ಆಗಬೇಕಿತ್ತು ಅಲ್ಲಿ ಆಗಲೇ ಇಲ್ಲ, ಎಲ್ಲಿ ಡೌನ್ ಆಗಬೇಕಿತ್ತು ಅಲ್ಲಿ ವಿಜೃಂಭಣೆ ಕಾಣಿಸ್ತಿದೆ. ಅಂದರೆ ನಾವು ಈಗಲೂ ಸೀರಿಯಸ್ ಆಗಿ ತಗೋತಾ ಇಲ್ಲ ಇದೇ ಸತ್ಯ ಅಂದ್ಕೊಂಡು ತೆಪ್ಪಗಿದ್ದೀವಿ. ಎರಡೂ ತಪ್ಪುಗಳನ್ನು ಹೇಳೋದು. ಒಂದು ಕ್ರೈಮ್ ಬಗ್ಗೆ ಎಲ್ಲರೂ ಎಕ್ಸೈಟ್ ಆಗಿರಬೇಕು, ಇನ್ನೊಂದನ್ನು ಕೇಳಿರಬೇಕು, ಆದರೆ ಯಾರಲ್ಲೂ ಆಕ್ರೋಶ ಬಂದಿರಬಾರ್ದು. ಆ ರೀತಿ ಪಠ್ಯಗಳನ್ನು ಓದಿಸಿದ್ರಲ್ಲ, ಅದೇ ಸ್ಟ್ರಾಟರ್ಜಿ ಇಲ್ಲಿ ರಿಪೀಟ್ ಆಗಿದೆ. ಗಮನಿಸಿ ನೋಡಿ, ಅಪ್ಲೋಡ್ ಆಗಿ 1-2 ನಿಮಿಷದಲ್ಲಿ ಆ ವಿಡಿಯೋ ತುಂಬ ಹರಿದಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಬೆಂಕಿ ಗುರು, ಮೀಟ್ರ್ ಗುರು ಇವೆಲ್ಲ ಸಹಜವಾಗಿಯೇ ಶುರು. ಕೊನೆಗೊಂದು ಡೈಲಾಗ್ ಇದೆಯಲ್ಲ, ಈ ವಿಡಿಯೋ ಯಾವಾಗ ಯೂಟ್ಯೂಬಿಂದ ಡಿಲೀಟ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಪ್ಲೀಸ್ ಆದಷ್ಟು ಬೇಗ ಇದನ್ನು ಎಲ್ಲ ಕಡೆ ಶೇರ್ ಮಾಡಿ. ಡಿಲೀಟ್ ಕೂಡ ಆಗುತ್ತೆ. ಬೆಂಕಿ ಮೀಟ್ರು ಅಂದವರೆಲ್ಲ ಯಾರೂ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ, ಫಿಲಮ್ ಥರ ಇದೆ ಎಲ್ಲರೂ ನೋಡಿ ಅಂತ ಕಮೆಂಟ್ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ವಿಡಿಯೋ ಬೇರೆ ಮಿಸ್ ಆಗಿರುತ್ತೆ, ನೋಡುಗರ ಕುತೂಹಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದುಕೊಂಡಂತೆ ಸಂದರ್ಭ ನೋಡಿ ಮತ್ತೆ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದನ್ನು ನೋಡುಗರ ಸಂಖ್ಯೆ ಈಗ ಸಹಜವಾಗಿಯೇ ಜಾಸ್ತಿ ಆಯಿತು. ಐ ಆಮ್ ವಿತ್ ಸಮೀರ್ ಅನ್ನೋ ಟ್ರೆಂಡ್ ಸೃಷ್ಟಿ ಮಾಡಿಸಿದ ನಂತರ ಈ ಟೀಮ್ ಹಾಕೊಂಡಿರೋ ಪ್ಲ್ಯಾನ್ ಸಕ್ಸಸ್ ಆಯಿತು. ಇದ್ಯಾವುದನ್ನು ಗಮನಿಸದೆ ಒನ್ವೇದಲ್ಲಿ ಹೋಗೋದು ನಮ್ಮಗಳ ಸ್ವಭಾವ. ಇದರ ಪ್ರಭಾವದಿಂದ ಮುಂದೆ ಏನಾಗಲಿದೆ ಅನ್ನೋದು ಗೊತ್ತಾಗೋದಿಲ್ಲ. ಗೊತ್ತಾಗೋ ಹೊತ್ತಿಗೆ ಎಲ್ಲವೂ ಸಮಾಪ್ತಿಯಾಗಿರುತ್ತಿದೆ. ಒಂದು ರೀತಿ ಸ್ಲೋ ಪಾಯ್ಸನ್. ಅನೇಕರು ಕೇಳ್ತಿದ್ದಾರೆ, ಉಳಿದ ಅಬಲೆಯರ ಬರ್ಬರ ಹತ್ಯೆಗಳು ಯಾಕೆ ಈ ಧೈರ್ಯವಂತನ ಹೃದಯವನ್ನು ಕೆದಕಾಡ್ತಿಲ್ಲ ಅಂತ. ಪ್ರಶ್ನೆಯಲ್ಲಿ ನ್ಯಾಯ ಇಲ್ವಾ? ಇಲ್ಲಿ ಮತ್ತೊಂದು ಗಂಭೀರ ವಿಷಯ ಇದೆ, ಕೇಳ್ತೀರಾ?
ಇಸ್ಲಾಮೋಫೋಬಿಯಾ ಅಂದ್ರೆ ಏನ್ ಗೊತ್ತಾ? ಮುಸಲ್ಮಾನರು ಕಂಡ್ರೆ ಆಗದೆ ಇರೋದು, ಅವ್ರನ್ನ ನೋಡಿ ಹೇಟ್ ಮಾಡೋದು, ಅವ್ರನ್ನ ಒಳ್ಳೆ ಟೆರರಿಸ್ಟ್ಗಳ ತರ ನೋಡೋದು, ಅವ್ರು ನಮ್ ಜೊತೆಗಿದ್ರೆ ಹಾವ್ನ ಪಕ್ಕದಲ್ಲೇ ಮಲಗಿಸ್ಕೊಂಡಿದೀವಿ ಅನ್ನೋ ರೀತಿ ಭಯದಲ್ಲೇ ಇರೋದು, ಇದನ್ನ ಇಸ್ಲಾಮೋಫೋಬಿಯಾ ಅಂತಾರ. ಅಂಡ್ ಈ ಕಾಯಿಲೆಯ ನಾನು ಕಂಡ ರೋಗಿ ಅಂದ್ರೆ ಅದು ಚಕ್ರವರ್ತಿ ಸೂಲಿಬೆಲೆ. ಮತ್ತು ಪೊಲೀಸರಿಗೆ 15 ನಿಮಿಷ ಸುಮ್ಮನೆ ಇರೋ ಹೇಳಿಕೆ ಇದೆಯಲ್ಲ, ಅದನ್ನು ಕಾಯಿಲೆ ಅನ್ಬೇಕಾ ಇಲ್ಲ ದೊಡ್ಡ ರೋಗ ಅನ್ಬೇಕಾ? 11 ಸೆಪ್ಟೆಂಬರ್ 2024 ಹಿಂದೂ ಸಮಾಜದವರು ನಾಗಮಂಗಲ ಮಂಡ್ಯದಲ್ಲಿ ಗಣೇಶ ವಿಸರ್ಜನೆ ಅಂತ ಜೋರು ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ಲಿ ಅದ್ ಏನಾಗ್ಬಿಡುತ್ತೋ ಗೊತ್ತಿಲ್ಲ, ಈ ಕಡೆಯಿಂದ ಮುಸ್ಲಿಂ ಅವರು ಕಲ್ಗಳನ್ನ ಎತ್ತು ಹೊಸಿತಾರೆ. ಮತ್ತು ಈ ರೋಗಕ್ಕೂ ಹೆಸರು ಕೊಟ್ಟಿಲ್ಲ, ಅಂದರೆ ಇದನ್ನು ಆರೋಗ್ಯಕರ ಅನ್ಕೊಂಡಿರ್ಬೇಕು. ಪಾಪ ಅಮಾಯಕ ಅಲ್ವಾ? ಇರಲಿ. ಸೌಜನ್ಯಳ ಮತ್ತು ಅಲ್ಲಿನ ಕೆಲವು ಸಾವುಗಳ ವಿಷಯದಲ್ಲಿ ಮಂಜುನಾಥ ಕಣ್ ತೆರೆಯಲೇಬೇಕು. ಹಾಗಂತ ಸಮೀರ್ ಯೂಸ್ ಮಾಡಿದ ಸ್ಟ್ರಾಟರ್ಜಿ ತಿಳಿಯದೆ ಅವನು ಹೇಳಿದ್ದೆಲ್ಲ ಸರಿ ಅಂತ ಅವನ ಪರ ನಿಂತು ಮೂರ್ಖತನದ ಖಡ್ಡಕ್ಕೆ ಬೀಳೋದು ದಯಮಾಡಿ ಬೇಡ. ನಮಸ್ಕಾರ.